ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಬಹುಶಃ ಇವತ್ತು ಕರಾವಳಿ ಕರ್ನಾಟಕ ಮಂಗಳೂರಿನಿಂದ ನಾನು ಇವತ್ತು ಕಲ್ಯಾಣ ಕರ್ನಾಟಕದ ರಾಯಚೂರಿನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಬಂದು ಭಾಗವಹಿಸಬೇಕಾದರೆ ಅದು ಬೋಸರಾಜ್ ಮತ್ತು ಕಾರಣ ಈ ರಾಯಚೂರಿನವರ ಪ್ರೀತಿ ವಿಶ್ವಾಸ ನಮ್ಮನ್ನು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅದು ನನ್ನ ದೊಡ್ಡ ಮಟ್ಟದ ಕರ್ತವ್ಯ. ಯಾಕಂತ ಹೇಳಿದರೆ ಪ್ರತಿಯೊಂದು ಧರ್ಮದ ಸಂದೇಶ ಯಾವುದಂತ ಹೇಳಿದರೆ ನಿಮ್ಗೆ ಯಾರಾದರೂ ಕೂಡ ಸಣ್ಣ ಮಟ್ಟದ ಒಂದು ಉಪಕಾರವನ್ನು ಮಾಡಿದ್ರು ಕೂಡ ಅವರು ನಾವು ಜೀವನ ಪೂರ್ತಿ ಮರಿಬಾರದು. ಆದ ಕಾರಣ ನಾನು ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ನನ್ನ ಪ್ರಪ್ರಥಮ ಉಪಚುನಾವಣೆಯಲ್ಲಿ ಬೋಸರಾಜ್ ಅವರೇ ನಮ್ಮ ಕ್ಷೇತ್ರದ ಇನ್ಚಾರ್ಜ್ ಆಗಿ ಉಸ್ತುವಾರಿ ವಹಿಸಿ ನಮ್ಮಲ್ಲಿ ಶಾಸಕರಾಗಿ ಮಾಡಲಿಕ್ಕೆ ಅಥವಾ ಇವತ್ತು ಒಂದು ಸ್ಥಾನಕ್ಕೆ ಬರಲಿಕ್ಕೆ ನಮ್ಮ ಕ್ಷೇತ್ರ ಜನರ ಹಿರಿಯ ನಾಯಕರ ಜೊತೆಯಲ್ಲಿ ಸಾಮಾನ್ಯ ಬೋಸರಾಜ್ ಅವರ ದೊಡ್ಡ ಕೊಡುಗೆ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸಿ ಇಲ್ಲಿ ಭಾಗವಹಿಸುವ ಕರ್ತವ್ಯ ಅಂತ ಹೇಳಿಸಿದ್ದೆ. ಮತ್ತೊಂದು ನನಗೆ ಮಾತ್ರ ಅಲ್ಲ, ನನಗೆ ಗೊತ್ತಿದೆ ಕರ್ನಾಟಕ ರಾಜ್ಯ ಮತ್ತು ಬೇರೆ ರಾಜ್ಯಗಳಲ್ಲಿ ಕೂಡ ನನ್ನಂತ ಹಲವಾರು ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಶೋಷಿತ ವರ್ಗದವರು ಹಾಗೂ ಅತ್ಯುತ್ತಮವಾದ ಯುವ ನಾಯಕರನ್ನು ಸೃಷ್ಟಿಸಿದ ಕೀರ್ತಿ ಸನ್ಮಾನ್ಯ ಬೋಸರಾಜ್ ಅವರಿಗೆ ಇದೆ ಹೇಳಿ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಬಹುಶಃ ಇವತ್ತು ನಾನು ಈ ಪುಸ್ತಕ ಬರೆದಂತ ನಮ್ಮ ಗೌರವರಾಗಿರುವಂತಹ ಶ್ರೀ ಮಹಂತೇಶ್ ಮಸ್ತಿ ಮತ್ತು ವೀರ ಹನುಮಾನರು ಕೂಡ ಇಡೀ ನಮ್ಮ ರಾಜ್ಯದ ಜನತೆಯ ಪರವಾಗಿ ನಾನು ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಬಯಸುವಂತ. ಯಾಕಂತ ಹೇಳಿದ್ರೆ ಇವತ್ತು ಬರೆದಂತ ಪುಸ್ತಕ ಅದು ಬರೀ ನಮ್ಮ ಬೋಸರಾಜ್ ಅವರ ಆತ್ಮಚರಿತ್ರೆ ಒಂದು ಪುಸ್ತಕ ಮಾತ್ರ ಅಲ್ಲ, ಇದು ಇಡೀ ನಮ್ಮ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಕೊಟ್ಟಂತ ಅತ್ಯಂತ ದೊಡ್ಡ ಮಟ್ಟದ ಗಿಫ್ಟ್ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಹುಮಾನ ಕೊಟ್ಟಂತ ರೀತಿ ಅಂತ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಯಾಕಂತ ಹೇಳಿದ್ರೆ ಯಾರ ಇತಿಹಾಸವನ್ನು ತಿಳ್ಕೊಳ್ತಾನೆ ಅವನು ಮಾತ್ರ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿದೆ. ಆದ ಕಾರಣ ರಾಯಚೂರು ಪ್ರದೇಶದ ಈ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶದ ಹಿರಿಯ ವ್ಯಕ್ತಿತ್ವವನ್ನು, ಅವರ ರಾಜ್ಯದ ವಿಚಾರಗಳನ್ನು, ಅವರ ತಾಳ್ಮೆ ಮೈಗೂಡಿಸಿಕೊಂಡು ಇವತ್ತು ಬರೆದಂತ ಪುಸ್ತಕ ಎಲ್ಲ ಯುವ ಜನಾಂಗಕ್ಕೆ ಅತ್ಯಂತ ಸಪ್ರಜೆಯಾಗಲು ಕೊಡುವಂತ ದೊಡ್ಡ ಮಟ್ಟದ ಒಂದು ವ್ಯಕ್ತಿತ್ವದ ಒಂದು ದಾರಿದೀಪ ಆಗುವಂತ ಪುಸ್ತಕವಾಗಿ ಇರುತ್ತದೆ. ನಮ್ಮ ಆತ್ಮವಿಶ್ವಾಸ ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಆ ಪುಸ್ತಕ ಬರೆದ ನಿಮ್ಗೆಲ್ಲರನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಿ ನಾನು ಇವತ್ತು ಇಚ್ಛಿಸುವಂತದ್ದು. ಬಹುಶಃ ಬೋಸರಾಜ್ ಅವರ ಬಗ್ಗೆ ಹೇಳುವಷ್ಟು ದೊಡ್ಡ ದಿನ ಆಗ್ಲಿಲ್ಲ. ಯಾಕೆ ಈಗ ಕನ್ನಡಿಗೆ ಅವರು ಹೇಳಿದ್ರು, ನಾವೆಲ್ಲ ಹುಟ್ಟ ಮುಂಚೆ ಅವರೆಲ್ಲ ಬೇರೆ ರೀತಿ ದೊಡ್ಡ ರಾಜಕೀಯ ಪ್ರಾರಂಭ ಮಾಡಿದ್ದವರು. ನನ್ನ ತಂದೆ ಕೂಡ ಅತ್ಯಂತ ಆತ್ಮೀಯ. ನನ್ನ ತಂದೆ ಕೂಡ 72ರಲ್ಲಿ ಕೂಡ ಶಾಸಕರಾಗಿ ಬಂದು ಜೊತೆಗಿದ್ದುಕೊಂಡು ತಂದೆ ಆತ್ಮೀಯರಾಗಿಕೊಂಡು ಬಹುಶಃ ರಾಜಕೀಯದವರು ಮುಂದೆ ಬಂದವರು. ಆದ್ರೆ ನಾನು ಎಲ್ಲ ಯುವಕರಿಗೆ ನಾನು ಹೇಳಿಸ್ತೇನೆ, ನಾನು ಇವತ್ತು ಅವರ ಜೀವನ ಎಲ್ಲ ರಾಜ್ಯದ ನಾಯಕರು ನಾನು ಹೇಳಿಸ್ತೇನೆ, ಅವರ ಜೀವನವನ್ನು ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ನಾನು ಅರ್ಥ ಮಾಡಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ವಿಷಮವಾದ ಪರಿಸ್ಥಿತಿ ಇರಲಿ, ಯಾವುದೇ ಒಂದು ಟೆನ್ಷನ್ ಪರಿಸ್ಥಿತಿ ಇರಲಿ, ಯಾವುದೇ ಒಂದು ಜಟಿಲವಾದ ಪರಿಸ್ಥಿತಿ ಇರಲಿ, ಎಂತ ಪರಿಸ್ಥಿತಿಯಲ್ಲಿ ಕೂಡ ತಾಳ್ಮೆಯನ್ನು ಕಲ್ಕೊಳ್ಳದೆ ಸಮಾಧಾನದಿಂದ ನೆಮ್ಮದಿಯಿಂದ ಬಗೆಗೆ ಬಗೆಹರಿಸಬೇಕೆಂದು ಆಲೋಚನೆ ಮಾಡಿಕೊಂಡು ಆ ಬಗೆಹರಿಸುವಂತ ನಾಯಕತ್ವ ಕೊಟ್ಟಿದ್ರೆ ಬಸವರಾಜ್ ಅವರ ವ್ಯಕ್ತಿತ್ವ ಅಂತ ನಾನು ಹೇಳಲಿಕ್ಕೆ ನಾನು ರಾಜ್ಯಕ್ಕೆ ಎಲ್ಲರೂ ಕೂಡ ಅಧಿಕಾರಕ್ಕೆ ಅಂತ ಎನಿಸ್ಬೋದು. ರಾಜ್ಯಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ತಲೆಯಲ್ಲಿ ಕೂಡ ರಾಜ್ಯಕ್ಕೆ ಸೇರು ಅಂತ ಹೇಳಿದ್ರೆ ಮರ ನಾವು ಅಧಿಕಾರಕ್ಕೆ ಬರ್ಬೇಕು, ಆ ಪೋಸ್ಟಿಗೆ ಬರ್ಬೇಕು, ಈ ಪೋಸ್ಟಿಗೆ ಬರ್ಬೇಕಂತ ಆಲೋಚನೆ ಅದಕ್ಕೆ ನಾವು ಯುವಕ ಮಿತ್ರರಿಗೆ ನಾವು ಹೇಳಿಸ್ತೇವೆ, ಬೋಸರಾಜ್ ಅವರ ರಾಜ್ಯಕ್ಕೆ ಅವರ ಅಧಿಕಾರ ಅಂತಲ್ಲ, ಬೋಸರಾಜ್ ಅವರ ರಾಜ್ಯಕ್ಕೆ ನೋಡುವಾಗ ಅದು ಜನಸೇವೆಗಾಗಿ, ಸಮಾಜದ ಚಿಂತನೆಗಾಗಿ, ವಿಶ್ವಾಸವಾದ ಸಮಾಜವಾದಕ್ಕಾಗಿ ಮತ್ತು ಅಭಿವೃದ್ಧಿ ಕರ್ನಾಟಕಕ್ಕಾಗಿ ಅವರ ರಾಜಕೀಯದ ವ್ಯವಸ್ಥೆಯಲ್ಲಿ ನಾವೆಲ್ಲ ನೋಡುವಾಗ ನಾವು ಸ್ಪಷ್ಟವಾಗಿ ಕಾಣಲಿಕ್ಕೆ ಸಿಗುವ ಎಲ್ಲ ಗುಣಗಳನ್ನೇ ಇವತ್ತು ಸರ್ವ ಪ್ರೀತಿಸುವಂತ ದೊಡ್ಡ ವ್ಯಕ್ತಿತ್ವ ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಗಾಂಧಿ ತತ್ವದ ಅಡಿಯಲ್ಲಿ ಸಾಮಾಜಿಕವಾದ ನ್ಯಾಯದ ಜೊತೆಯಲ್ಲಿ ಹಂತ ಹಂತವಾಗಿ ತಗೊಂಡು ಸರ್ವರ ಪ್ರೀತಿ ವಿಶ್ವಾಸ ಗಳಿಸುವ ಮುಖಾಂತರ ಇವತ್ತು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ನಾನು ಬಹುಶಃ ಇಡೀ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ನೂರಾರು ವರ್ಷ ಬಾಳುವಂತ ಶಕ್ತಿ, ಆಯುಷ, ಆರೋಗ್ಯ, ಸಂಪತ್ತು, ನೆಮ್ಮದಿ ಕೊಡುವಂತಹ ಪರಮಾತ್ಮ ಕೊಡ್ಲಿ ಅಂತ ನಾವೆಲ್ಲ ಕೂಡ ಇವತ್ತು ಪ್ರಾರ್ಥನೆ ಇವತ್ತು ಮಾಡಿಕೊಂಡು ಬಹುಶಃ ನಾನು ಅದರ ಜೊತೆ ರವಿ ಬೋಸರಾಜ್ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆದ ಕಾರಣ ಅವರಿಗೆ ನಾನು ಶುಭಾಶಯ ಸಲ್ಲಿಸ್ತೇನೆ. ನಾನು ಯಾವುದೊಂದು ಮಾತು ಹೇಳ್ತೇನೆ ರವಿ ಹತ್ರ, ನಾನು ಯಾವ ಚರ್ಚೆ ನಾನು ಹೇಳ್ತಿದ್ದೇನೆ, ರಾಜ್ಯಕ್ಕೆ ನಾಯಕರ ಮಕ್ಕಳಿಗೆ ರಾಜ್ಯಕ್ಕೆ ವ್ಯಕ್ತಿಯಾಗಲಿ ಬಹಳ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ.
ಜನರು ದುರ್ಬಿಣಿದು ನೋಡಿ 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 ಏನ ಸಿಕ್ತ ಹುಡುಕಿ ಕೊಡ್ಬೋದು ಅಂತಂದು ವಿಚಾರ. ಜನರಿಗೆ ಏನಾದ್ರು ಸಡನ್ನಾಗಿ ಬಂದು ಬಿಡ್ಬೋದು. ಒಬ್ಬ ರಾಜ್ಯಕ್ಕೆ ವ್ಯಕ್ತಿಯ ಮಕ್ಕಳಿಗೆ ರಾಜಕೀಯದಲ್ಲಿ ಬದಲಿ ಜನ ವಿಶ್ವಾಸ ಗಳಿಸಲಿಕ್ಕೆ ಅಷ್ಟು ಸುಲಭ ಇಲ್ಲ. ಆದ್ರೆ ಇವತ್ತು ಎಲ್ಲರ ವಿಶ್ವಾಸ ಗಳಿಸಿಕೊಂಡು ದೊಡ್ಡ ದೊಡ್ಡ ಪ್ರೀತಿಯ ವ್ಯಕ್ತಿತ್ವವನ್ನು ರವಿ ಬೋಸರಾಜ್ ಅವರು ಕೂಡ ಬಂದಿದ್ರೆ ತಂದೆ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವುದು. ಆದ ಕಾರಣ ನಾನು ಒಂದೇ ಮಾತು ರಾಯಚೂರು ಜಿಲ್ಲೆಗೆ ನಮ್ಮ ಸೋದರನಾಗಿ ನಾನು ಹೇಳುವ ಒಂದೇ ಮಾತು ಅಂತ ಹೇಳಿದ್ರೆ, ನನಗೆ ಯಾವುದೇ ರಾಜ್ಯಕ್ಕೆ ನನಗೆ ಯಾವುದೇ ರಾಜ್ಯಕ್ಕೆ ಈಗಿಲ್ಲ ಸಭಾಧ್ಯಕ್ಷನಾಗಿ. ನಾನು ಸಭಾಧ್ಯಕ್ಷನಾಗಿ ನಾನೀಗ ಪ್ರತಿಪಕ್ಷದವರು ನಾನು ಮಿತ್ರನಾಗಿದ್ದೇನೆ ರಾಜಕೀಯವಾಗಿ ಸಭಾಪತಿಯಾಗಿ. ಆದರೆ ನನ್ನ ಕೆಲಸ ಸಭಾಧ್ಯಕ್ಷನಾಗಿ ನನ್ನ ಕೆಲಸ ಕಾರ್ಯಗಳಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಸಂವಿಧಾನಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗುವುದು. ಆದ್ರೆ ನನಗೆ ಬಹುಶಃ ಈ ರೀತಿ ಕೊಟ್ಟಂತ ವ್ಯಕ್ತಿತ್ವ ಕೊಟ್ಟಂತ ದೊಡ್ಡ ಮಟ್ಟದ ಮಾರ್ಗದರ್ಶನ ಸಹಕಾರ ನಮ್ಮ ಕೊಟ್ಟಂತ ಪಕ್ಷ ಕೈಯಲ್ಲಿ ಯಾರು ನಮಗೆ ಬರಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಆದವಳ ಸಭಾಧ್ಯಕ್ಷನಾಗಿ ಎಲ್ಲರಿಗೂ ನಾನು ಇಡೀ ರಾಯಚೂರು ಜಿಲ್ಲೆ ಜನತೆಗೆ ನಾನು ಹೇಳುವುದಿಷ್ಟೇ, ಬೋಸರಾಜ್ ಅವರು ಬಹುಶಃ ಪಕ್ಷದ ಆಸ್ತಿ ಮಾಡ್ತಾರೆ, ಪಕ್ಷ ಮಾಡ್ತಾರೆ. ಈ ರಾಯಚೂರು ಜಿಲ್ಲೆ ದೊಡ್ಡ ಮಟ್ಟದ ಆಸ್ತಿ ಅಂತ ಹೇಳಿಕೆ ಅವರು ಉಳಿಸಿಕೊಂಡು ಬೆಳೆಸಿಕೊಂಡು ಅವರ ಅನುಭವ, ಅವರ ಚಾಕಚಕ್ಯತೆ, ಅವರಿರುವಂತಹ ಒಂದು ಸರಳತೆ, ಅವರಿರುವ ಸಮಾಧಾನ, ಸಮಸ್ಯೆ ಬಂದಾಗ ಹೇಗೆ ಬಗೆಹರಿಸಿಕೊಳ್ಳಬೇಕಂತ ವ್ಯಕ್ತಿತ್ವವನ್ನು ಬಳಸಿಕೊಂಡು ಈ ರಾಜ್ಯ ದೊಡ್ಡ ಮಟ್ಟದ ಒಂದು ಹೆಸರಾಂತ ಜಿಲ್ಲೆಗೆ ಪರಿವರ್ತನೆ ಮಾಡಲಿಕ್ಕೆ ನಿಮ್ಮೆಲ್ಲರ ಸಾಕಿರುವಂತ ಅವಕಾಶ ಆಗಲಿ ನಾನು ಕೇಳಿಕೊಳ್ತಾ, ಮತ್ತೊಮ್ಮೆ ಬಹುಶಃ ನಿಮ್ಗೆಲ್ಲರಿಗೆ ನನ್ನ ವಿಶೇಷ ಗಮನ ಸಲ್ಲಿಸಿ ನಾನು ತೆಲಂಗಾಣದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯಾಕಂದ್ರೆ ಅವ್ರು ಹೋಗ್ಬೇಕಿತ್ತು, ಅದು ನನಗೆ ಬೇಕಾಗಿ ಬಹುಶಃ ಅವರು ಪರವಾಗಿ ಅರಸ್ಕೊಂಡು ತೆಕೊಂಡಿರ್ತಾರೆ. ಹಾಗಾಗಿ ಬಹುಶಃ ಎಲ್ಲರ ಪರವಾಗಿ ನಾನು ಅವರನ್ನು ಅವ್ರ ಮಂತ್ರಿಗಳು ಅಭಿನಂದನೆ ಶುಭಾಶಯ ಸಲ್ಲಿಸುತ್ತಾ, ನಾವೆಲ್ಲರಿಗೂ ವಿಶ್ವಾಸ ಬರ್ತದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಅದು ನಮ್ಮ ಪ್ರತಿಯೊಬ್ಬರು ದೊಡ್ಡ ಮಟ್ಟದ ನಮ್ಮ ದೊಡ್ಡ ಮಟ್ಟದ ಗುರಿ ಆಗಬೇಕಂತ ಹೇಳಿಕೊಳ್ತಾ, ನಾವೆಲ್ಲರೂ ಕೂಡ ಜೊತೆಯಾಗಿ ನಾವು ಮುಂದೆ ಹೋಗುವ ಯಾರು ಹಿಂದೆ ಹೊಂದಿದ್ದಾರೆ ಅವನ್ನ ಕೈ ಹಿಡಿದು ಮುಂದೆ ಜವಾಬ್ದಾರಿ ಹಮ್ಮಿಕೊಂಡು ಹೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.